ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. PSI ನೇಮಕಾತಿ ಪರೀಕ್ಷಾ ಅಕ್ರಮದ ಕುರಿತು ತನಿಖೆ ನಡೆಸುತ್ತಿರುವ ಜಸ್ಟಿಸ್ ವೀರಪ್ಪನವರ ಸಮಿತಿಗೆ ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರಿಗೆ ನೋಟಿಸ್ ನೀಡುವ ಅಧಿಕಾರವಿದೆ. ಸಮಿತಿಯ ಅಧಿಕಾರವನ್ನು ಯಾರೂ ಪ್ರಶ್ನೆ ಮಾಡುವಂತೆ ಇಲ್ಲ ಎಂದು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಸಮಿತಿ ನೋಟಿಸ್ ನೀಡಿರುವ ಕುರಿತು ಕಲಬುರಗಿ ನಗರದ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರಿಗೆ ಸಿಕ್ಕ ಮಾಹಿತಿ ಮೇರೆಗೆ ಯಾರನ್ನ ಬೇಕಾದರೂ ತನಿಖೆಗೆ ಹಾಜರಾಗುವಂತೆ ಕರೆಸಿಕೊಳ್ಳುತ್ತಾರೆ. ತನಿಖೆ ಸಮಿತಿಗೆ ಯಾವುದೇ ಮಾಹಿತಿ ಇದೆಯೋ ನಮಗೆ ಗೊತ್ತಿಲ್ಲ. ಅವರು ಯಾರನ್ನು ಬೇಕಾದರೂ ಕರೆಸಿ ವಿಚಾರಣೆ ನಡೆಸಬಹುದು ಎಂದರು. ಜಸ್ಟಿಸ್ ವೀರಪ್ಪನವರ ಸಮಿತಿ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿದೆ. ಸಮಿತಿ ಏನು ವರದಿ ನೀಡುತ್ತದೆ ಎಂಬುದು ಈಗಾಗಲೇ ಹೇಳಲು ಆಗುವುದಿಲ್ಲ. ವರದಿ ಬಂದ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಎಂಬುದು ಪರಿಶೀಲಿಸಲಾಗುವುದು ಎಂದರು. ಈಗ ಅದಕ್ಕೆ ತನಿಖೆ ಮಾಡೋದಕ್ಕೆ ನಾವು ವೀರಪ್ಪನವರು, ಜಸ್ಟಿಸ್ ವೀರಪ್ಪನವರ ಸಮಿತಿಗೆ ಕೊಟ್ಟಿದ್ದೇವೆ, ಒನ್ ಮ್ಯಾನ್ ಕಮಿಟಿ. ಅವ್ರಿಗೆ ಸಿಕ್ಕುವಂಥ ಮಾಹಿತಿಯ ಆಧಾರದ ಮೇಲೆ ಅವ್ರು ಯಾರನ್ನು ಬೇಕಾದ್ರೂ ಕರೆಸ್ಕೊಳ್ತಾರೆ. ಹಾಗಾಗಿ ಕೆಲವ್ರನ್ನ ಕರೆದಿದ್ದಾರೆ. ಅವರು ಏನು ಮಾಹಿತಿ ಇದೆಯೋ ನಮಗೆ ಗೊತ್ತಿಲ್ಲ. ವೀರಪ್ಪನವ್ರಿಗೆ ಏನು ಮಾಹಿತಿ ಇದೆ ನಮಗೆ ಗೊತ್ತಿಲ್ಲ. ಆ ಮಾಹಿತಿಯ ಆಧಾರದ ಮೇಲೆ ಅವರು ಕರೆಸ್ತಾರೆ, ಯಾರನ್ನು ಬೇಕಾದ್ರೂ ಕರೆಸ್ತಾರೆ. ಅದರಲ್ಲಿ ಏನು ಹೊರಗೆ ಬರುತ್ತೆ, ಅವರಿಂದ ಹೇಳಿಕೆಗಳೇನು ಬರುತ್ತೆ, ಅದನ್ನೆಲ್ಲ ಅವರು ಆ ತನಿಖೆಯಲ್ಲಿ ವಿಚಾರ ಮಾಡಿ ನಮಗೆ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಸರಿ, ಪಾಲ್ಗೊಂಡಂಥವ್ರ ವಿರುದ್ಧ ಕೋಕಾ ಆ್ಯಕ್ಟಲ್ಲೆಲ್ಲ ಜಾರಿ ಆಯಿತು. ಬಟ್ ಅಷ್ಟು ಸಾಕಾ ಅಂತ, ಯಾಕಂದರೆ ಮತ್ತೆ ಪದೇ ಅಂಥದ್ದೇ ಪ್ರಕರಣಗಳು ಮಾಡ್ತಾ ಇದ್ದಾರೆ. ಸ್ಪೆಷಲ್ ಕಾಯ್ದೆ ಏನಾದರೂ ಅವಶ್ಯಕತೆ ಇದೆ ಅನ್ಸುತ್ತೆ? ಇಲ್ಲ, ನಮಗೆ ಈಗ ಆ ವರದಿ ನಮ್ಮ ಕೈ ಸೇರದೆ ಹೊರತು ನಾವೇನನ್ನು ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಈ PSI ಹಗರಣಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅದು ವರದಿ ಬಂದ ಮೇಲೆ ನಾವು ಏನು ಮಾಡ್ಬೋದು. ಒಂದು ವೇಳೆ ತಾವು ಹೇಳಿದಾಗೆ ಕಾನೂನಿನ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ತೀವಿ. ಕಾನೂನಿನ ಅವಶ್ಯಕತೆ ಒಂದು ವೇಳೆ ಇದ್ದರೆ, ಈಗಿರುವಂಥ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಅವರು ಕೊಡ್ತಕ್ಕಂಥ ವರದಿಯಲ್ಲಿ ಕ್ರಮ ಮಾಡೋದಕ್ಕೆ ಸಾಧ್ಯ ಇದ್ದರೆ ನಮಗೆ ಹೊಸ ಆ್ಯಕ್ಟಿನ ಅಗತ್ಯ ಇರೋದಿಲ್ಲ. ಒಂದು ವೇಳೆ ಅವರು ಕೊಡುವಂಥ ವರದಿಯಲ್ಲಿ ಏನಾದರೂ ಅಂಶಗಳು ನಮ್ಮ ಕಾನೂನನ್ನು ಹೊರತುಪಡಿಸಿ ಇದ್ದರೆ ಅದಕ್ಕೆ ನಾವು ಸಂಬಂಧಪಟ್ಟ ರೀತಿಯಲ್ಲಿ ಕಾನೂನು ಮಾಡ್ತೇವೆ, ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಂಥದ್ದು ಆಗಬಾರ್ದು. ಲಕ್ಷಾಂತರ ಜನ ಪರೀಕ್ಷೆಗಳು ಬರೀತಾರೆ, ಯುವಕರು ಏನೇನೋ ಆಸೆ ಇಟ್ಕೊಂಡು ಪರೀಕ್ಷೆ ಬರೀತಾರೆ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಆಸೆ ಇಟ್ಕೊಂಡು ಬರೀತಾರೆ. ಅದರಲ್ಲಿ ಮೋಸ ಆಗ್ತದೆ ಎಂದಾಗ ಸ್ವಾಭಾವಿಕವಾಗಿ ಅವರು ನಿರಾಶೆ ಆಗ್ತಾರೆ. ಅದು ಯಾವುದು ಅಲ್ಲ, PSI ನಾನು ಹೇಳಿದ್ನಲ್ಲ, ವರದಿ ಬರೆದೊರ್ತು ನಾವು ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಐ ಕೆನಾಟ್ ಕನ್ಕ್ಲೂಡ್ ಎನಿಥಿಂಗ್ ಆರ್ ರಿವೀಲ್ ಎನಿಥಿಂಗ್, ಅದನ್ನು ಹೇಳೋಕ್ಕೂ ಬರೋದಿಲ್ಲ. ಅದು ನೋಡೋಣ. ನಾವು ಈಗ ಮಾಡಿರೋದೇ ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು ಅಂತ ಮಾಡಿದ್ದೇವೆ. ಅದಕ್ಕೋಸ್ಕರ, ಯಾಕೆಂದರೆ ಕೆಲವು ಸೆಕ್ಷನ್ಸ್ ಇರಲಿಲ್ಲ, ನಮ್ಮ ಎಕ್ಸಿಸ್ಟಿಂಗ್ ಆ್ಯಕ್ಟ್ನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅಮೆಂಡ್ಮೆಂಟನ್ನು ಮಾಡಿದ್ದೇವೆ. ಈಗ ಅದು ಅಗತ್ಯ ಬಿದ್ದರೆ ಅದನ್ನು ಇನ್ವಾಕ್ ಮಾಡ್ತೀವಿ. ಅಲ್ಲ, ಅದನ್ನು ನೋಡಬೇಕಾದ್ರು ಇಂಟ್ರಾಸ್ಪೆಕ್ಟಿವ್ ಆಗಿ ಆಗುತ್ತೆ ಇಲ್ವೋ ಅಂತ ಹೇಳಿ ನಾವು ಕಾನೂನು ಚೌಕಟ್ಟಿನಲ್ಲಿ ನೋಡಬೇಕಾಗುತ್ತೆ. ಲೀಗಲ್ ಒಪಿನಿಯನ್ಗಳು ತೊಗೊಂಡು ಅವೆಲ್ಲ ನೋಡಬೇಕಾಗುತ್ತೆ. ಇಲ್ಲ, ನಮಗೆ ನಾವು ಒಂದು ಬಾರಿ ಪದೇ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಇದು ಪ್ರಶ್ನಾತೀತವಾಗಿದ್ದದ್ದು. ಕೋರ್ಟಿಂದ ಸೂಚನೆ ಕೊಟ್ಟಿದ್ದು ನಮಗೆ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿಸಿ, ನೀವು ಮಾಡಬೇಡಿ, ಅಂದರೆ ಪೊಲೀಸ್ ಇಲಾಖೆ ಮಾಡಬೇಡಿ ಅಂತ ಹೇಳಿ ನಮಗೆ ಹೇಳಿದರು. ಅದಕ್ಕಾಗಿ ನಾವು KEA ಕೊಟ್ಟಿದ್ದೇವೆ. KEA ಅನ್ನೋರು ಏನು ಹೇಳಿದರು ನಮಗೆ ಅಂತ ಹೇಳಿದರೆ, 54,000 ಜನ ಇರ್ತಕ್ಕಂಥದ್ದು ಒಂದೇ ಬೆಂಗಳೂರಿನಲ್ಲೇ ನಾವು ಮಾಡ್ಬೋದು, ನಮಗೆ ಕೆಪಾಸಿಟಿ ಇದೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಒಂದು ಪರೀಕ್ಷೆ ಏನು ಪ್ರಶ್ನಾತೀತವಾಗಿತ್ತು, ಅದಕ್ಕೋಸ್ಕರ ನಾವು ಅಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ನಾವೆಲ್ಲ ಕಾನ್ಷಿಯಸ್ಲಿ ತೊಗೊಂಡಿದ್ದೇವೆ. ಹಾಗಾಗಿ ಈ ಒಂದು ಎಕ್ಸಾಮನ್ನು ಅಲ್ಲೇ ಮಾಡ್ತೀವಿ. ಏನು ಈಗ
ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಇವೆಲ್ಲ ಸ್ವಲ್ಪ ತೊಂದರೆ ಆಗ್ತವೆ, ನಾನು ಒಪ್ಕೊಳ್ತೀನಿ. ಆದರೂ ಕೂಡ ಅವರ ಜೀವನದ ದೃಷ್ಟಿಯಿಂದ ಮತ್ತಿನ್ನೊಂದು ಬಾರಿ ಆಗಬಾರ್ದಲ್ಲ. ಇಲ್ಲೆಲ್ಲೋ ಇನ್ನೊಂದು ಏನೋ ಒಂದು ಸಣ್ಣ ಅಲ್ಲ. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.